ಪರಿಶೀಲಿಸುವ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಪೂರ್ಣಗೊಂಡ ನಂತರ ಪ್ರತಿ ಶಿಕ್ಷಣಾರ್ಥಿಗಳು ಈ ಕೆಳಗಿರುವ ವಿಷಯವನ್ನು ಕಲಿಯಲು ಸಾಧ್ಯವಾಗುತ್ತದೆ. ವಾಹನದ ಮೇಲೆ ಅಸ್ತಿತ್ವದಲ್ಲಿರುವ ಟೈರ್ ಒತ್ತಡವನ್ನು ಪರಿಶೀಲಿಸುವುದು. ಈಗ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು ಏನೆಂದು ನೋಡೋಣ. ತರಬೇತಿಯ ಟೂಲ್ ಕಿಟ್, ಟೈರ್ ಪ್ರೆಷರ್ ಗೇಜ್, ಗಾಳಿಯ ಒತ್ತಡವನ್ನು ಹೆಚ್ಚಿಸುವ ಘಟಕ, ಏರ್ ವಾಲ್ವ್ ರಿಮೂವರ್ ಉಪಕರಣ. ಈಗ ಅಗತ್ಯವಿರುವ ಸಾಮಗ್ರಿಗಳು: ಅಗತ್ಯವಿರುವಂತೆ ಅತಿತ್ಯಾಜ್ಯ, ಅಗತ್ಯವಿರುವಂತೆ ಏರ್ ವಾಲ್ವ್, ಅಗತ್ಯವಿರುವಂತೆ ವಾಲ್ವ್ ಕ್ಯಾಪ್. ಟೈರ್ನಲ್ಲಿ ಗಾಳಿಯ ಒತ್ತಡ ಎಂದರೇನು? ಒತ್ತಡವನ್ನು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಮೇಲ್ಮೈ ಪ್ರಯೋಗಿಸುವ ಶಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚು ಸರಳವಾಗಿ ಹೇಳುವುದಾದರೆ ಇದು ನಿರ್ದಿಷ್ಟ ಪ್ರದೇಶದ ಮೇಲೆ ಹಾಕುವ ಬಲವಾಗಿದೆ. ನಿಮ್ಮ ಟೈರ್ ಒಳಗಿನ ಒತ್ತಡವು ನಿಮ್ಮ ಟೈರ್ಗೆ ಪಂಪ್ ಮಾಡಿದ ಗಾಳಿಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಇದನ್ನು ಪ್ರತಿ ಚದರ ಇಂಚಿಗೆ ಪೌಂಡ್ಗಳನ್ನು PSI ಅಥವಾ KPA ಬಳಸಿ ಅಳೆಯಲಾಗುತ್ತದೆ. ಯಾವಾಗಲೂ ಟೈರ್ ತಂಪಾಗಿರುವಾಗ ಅಳತೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಇಲ್ಲಿ ತಂಪು ಎಂದರೆ ಟೈರ್ ಓಡಿಲ್ಲ ಅಥವಾ 2-3 ಗಂಟೆಗಳ ಕಾಲ ಕಾರು ನಿಂತಿದೆ ಎಂದು ಅರ್ಥ. ಸರಿಯಾದ ಟೈರ್ ಒತ್ತಡವನ್ನು ನಿರ್ವಹಿಸುವುದು ನಿಮ್ಮ ವಾಹನದ ಒಟ್ಟಾರೆ ಟೈರ್ ಕಾರ್ಯಕ್ಷಮತೆಗೆ ನಿರ್ಣಾಯಕವಾದ ಮೂಲಭೂತ ಪ್ರಕ್ರಿಯೆಯಾಗಿದೆ. ಸರಿಯಾಗಿ ಗಾಳಿ ತುಂಬಿದ ಟೈರ್ ದೀರ್ಘಾಯುಷು, ತ್ವರಿತ ಸ್ಟೇರಿಂಗ್ ಪ್ರಕ್ರಿಯೆ, ಉತ್ತಮ ಇಂಧನ ದಕ್ಷತೆ ಮತ್ತು ಸರಿಯಾಗಿ ಗಾಳಿ ತುಂಬದ ಟೈರ್ಗಿಂತ ಸುಗಮ ಸವಾರಿಯನ್ನು ಒದಗಿಸುತ್ತದೆ. ಕಡಿಮೆ ಅಥವಾ ಅಧಿಕ ಒತ್ತಡ ಈ ಎರಡೂ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಚಕ್ರದ ಹೊರಮೈ ಬೇಗನೆ ಸವೆದು ಹೋಗುತ್ತದೆ ಅಥವಾ ಟೈರ್ ವಿಫಲಗೊಳ್ಳುತ್ತದೆ. ತಿಂಗಳಿಗೊಮ್ಮೆ ನಿಮ್ಮ ಟೈರ್ ಒತ್ತಡವನ್ನು ಪರಿಶೀಲಿಸುವುದು ಉತ್ತಮ ಮಾರ್ಗವಾಗಿದೆ. ನಿಮ್ಮ ಟೈರ್ಗಳಿಂದ ನೀವು ಹೆಚ್ಚಿನದನ್ನು ಪಡೆಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಲು ಉತ್ತಮ ಮಾರ್ಗವೆಂದರೆ ನಿಮ್ಮ ಟೈರ್ ಒತ್ತಡವನ್ನು ಮಾಸಿಕವಾಗಿ ಪರಿಶೀಲಿಸುವುದು. ಗಾಳಿಯ ಒತ್ತಡದ ಮಾಪಕಗಳು ಸಾಧನದಲ್ಲಿ ಎಷ್ಟು ಒತ್ತಡ ಇದೆ ಎಂದು ಅಳೆಯುತ್ತವೆ. ಸರಿಯಾಗಿ ಕಾರ್ಯನಿರ್ವಹಿಸಲು ಅನೇಕ ವ್ಯವಸ್ಥೆಗಳು ಗಾಳಿಯ ಒತ್ತಡ ಎಷ್ಟು ಇರಬೇಕೆಂದು ತಿಳಿಸುತ್ತದೆ. ಗಾಳಿಯ ಒತ್ತಡವನ್ನು ಅಳೆಯಲು ನಾವು ಮಾಪಕವನ್ನು ಬಳಸಬಹುದು. ಪ್ರೆಷರ್ ಗೇಜ್ ಎಂದರೇನು ಮತ್ತು ಈ ಮಾಪಕ ಹೇಗೆ ಕೆಲಸ ಮಾಡುತ್ತದೆ? ಪ್ರೆಷರ್ ಗೇಜ್ ಎನ್ನುವುದು ಟೈರ್ನ ಒತ್ತಡವನ್ನು ಪರೀಕ್ಷಿಸಲು ಬಳಸುವ ಸಾಧನವಾಗಿದೆ. ಬೋರ್ಡಾನ್ ಟ್ಯೂಬ್ ಪ್ರೆಷರ್ ಗೇಜ್ಗಳನ್ನು ತಯಾರಿಸಲು ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಬಳಸಲಾಗುತ್ತದೆ. ಬೋರ್ಡಾನ್ ಟ್ಯೂಬ್ನಲ್ಲಿ ಗಾಳಿಯನ್ನು ತುಂಬಿದಾಗ ಬೋರ್ಡಾನ್ ಟ್ಯೂಬ್ ನೇರಗೊಳ್ಳುತ್ತದೆ. ಇದರಿಂದ ಗೇಜಿನಲ್ಲಿ ಇರುವ ಗೇರ್ ವಿಭಾಗವು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗುವಂತೆ ಮಾಡುತ್ತದೆ. ಒತ್ತಡದ ಮಾಪಕಗಳ ಕೆಲವು ವಿಶೇಷ ಲಕ್ಷಣಗಳೆಂದರೆ ಅದು ಅತ್ಯುತ್ತಮ ಲೋಡ್ ಸೈಕಲ್ ಸಿದ್ಧತೆಯನ್ನು ಹೊಂದಿದೆ. ಅಂದರೆ ವಸ್ತುವು ಮುರಿಯದೆ ಅಥವಾ ಕೆಡದೆ ಪುನರಾವೃತ್ತಿ ಭಾರೀ ಹೊರೆಗಳನ್ನು ನಿಭಾಯಿಸುತ್ತದೆ. ಇದು ಶಾಕ್ ರಕ್ಷಣೆಯಿಂದ ಕೂಡಿದೆ. ಹೇಗೆಂದರೆ ಅದು ಒಡೆದಾಗ ಅಥವಾ ಇದ್ದಕ್ಕಿದ್ದಂತೆ ಅಲುಗಾಡಿದಾಗ ಅದು ಮುರಿಯುವುದಿಲ್ಲ. ಎಲ್ಲ ಮುಖ್ಯ ಭಾಗಗಳು ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದೆ. ಏರ್ ಪ್ರೆಷರ್ ಗೇಜ್ನಲ್ಲಿ ಧನಾತ್ಮಕ ಒತ್ತಡವು 0ಯಿಂದ 200 PSI ವರೆಗೆ ಇರುತ್ತದೆ. ಒತ್ತಡದ ಗೇಜ್ ಫೋರ್ಸ್ ಅಡಾಪ್ಟರ್ ಅನ್ನು ಹೊಂದಿದ್ದು ಅದು ಗಾಳಿಯನ್ನು ಒಳಗೆ ಮತ್ತು ಹೊರಗೆ ಹೋಗಲು ಅನುಮತಿಸುವ ಟೈರ್ನ ಸಣ್ಣ ಭಾಗವನ್ನು ಕೆಳಗೆ ತಳ್ಳುತ್ತದೆ. ಈ ಭಾಗವು ಟ್ಯೂಬ್ ಒಳಗೆ ಹೋಗುತ್ತದೆ. ಟೈರ್ನೊಳಗೆ ಎಷ್ಟು PSI ಇದೆ ಎಂಬುದನ್ನು ಸ್ಕೇಲ್ ತೋರಿಸುತ್ತದೆ. ಒತ್ತಡವು ತಯಾರಕರು ಶಿಫಾರಸು ಮಾಡಿದಂತೆಯೇ ಇದೆಯೇ ಎಂದು ಪರಿಶೀಲಿಸಿ. ಟೈರ್ ಕಡಿಮೆ ಒತ್ತಡವನ್ನು ಹೊಂದಿದ್ದರೆ ನೀವು ಹೆಚ್ಚು ಕಂಪ್ರೆಸ್ಡ್ ಏರ್ ಅನ್ನು ಸೇರಿಸಬಹುದು.
ಗಾಳಿಯ ಒತ್ತಡವು ಶಿಫಾರಸು ಮಾಡಲಾದ ಒತ್ತಡವನ್ನು ತಲುಪಿದಾಗ ಗೇಜ್ನಿಂದ ಗಾಳಿ ತುಂಬುವುದನ್ನು ನಿಲ್ಲಿಸಿ. ಒತ್ತಡದ ಮಾಪಕವನ್ನು ಬಳಸಿಕೊಂಡು ನಾವು ಟೈರ್ ಗಾಳಿಯ ಒತ್ತಡವನ್ನು ಹೇಗೆ ಪರಿಶೀಲಿಸಬಹುದು ಎಂಬುದನ್ನು ನೋಡೋಣ. ಟೈರ್ ವಾಲ್ವ್ ಕ್ಯಾಪ್ ತೆಗೆದುಹಾಕಿ ಮತ್ತು ಹೊರಗಿನಿಂದ ವಾಲ್ವ್ ಅನ್ನು ಸ್ವಚ್ಛಗೊಳಿಸಿ. ಟೈರ್ ಒತ್ತಡದ ಮಾಪಕವನ್ನು ಸೇರಿಸಿ ಮತ್ತು ರೀಡಿಂಗ್ ತೆಗೆದುಕೊಳ್ಳಿ. ಶಿಫಾರಸು ಮಾಡಲಾದ ಮೌಲ್ಯದ ಪ್ರಕಾರ ಗಾಳಿಯ ಒತ್ತಡವಿದೆಯೇ ಎಂದು ಹೋಲಿಕೆ ಮಾಡಿ. ಟೈರ್ಗೆ ಅಧಿಕ ಒತ್ತಡ ಅಥವಾ ಕಡಿಮೆ ಒತ್ತಡದ ಅಗತ್ಯವಿದೆಯೇ ಎಂದು ಪರಿಶೀಲಿಸಿ. ಟೈರ್ ಅನ್ನು ಉಬ್ಬಿಸಬೇಕಾದರೆ ಏರ್ ಇನ್ಫ್ಲೇಟರ್ ಅನ್ನು ಸೇರಿಸಿ ಮತ್ತು ಗೇಜ್ನಲ್ಲಿ ಟೈರ್ ಪ್ರೆಷರ್ ರೀಡಿಂಗ್ ಅನ್ನು ವೀಕ್ಷಿಸಿ. ಕೆಲವು ಉಪಕರಣಗಳು ಗಾಳಿಯ ಒತ್ತಡವನ್ನು ಮೊದಲೇ ಹೊಂದಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಗಾಳಿಯ ಒತ್ತಡವು ಸೆಟ್ಟಿಂಗ್ ಬಿಂದುಗಳನ್ನು ತಲುಪಿದ ನಂತರ ಅದು ಸ್ವಯಂಚಾಲಿತವಾಗಿ ಗಾಳಿ ತುಂಬುವುದನ್ನು ನಿಲ್ಲಿಸುತ್ತದೆ. ಸೋಪ್ ದ್ರಾವಣವನ್ನು ಬಳಸಿಕೊಂಡು ವಾಲ್ವ್ನಲ್ಲಿ ಗಾಳಿಯು ಸೋರಿಕೆಯಾಗುತ್ತಿದೆಯೇ ಎಂದು ಪರಿಶೀಲಿಸಿ. ಗಾಳಿಯ ಗುಳ್ಳೆಗಳು ವಾಲ್ವ್ನಿಂದ ಹೊರಬರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಗಾಳಿಯು ವಾಲ್ವ್ನಿಂದ ಹೊರಬರುತ್ತಿದ್ದರೆ ಗಾಳಿಯು ಏಕೆ ಹೊರಬರುತ್ತಿದೆ ಎಂಬುದನ್ನು ನಾವು ಪರಿಶೀಲಿಸಬೇಕು. ಯಾವುದೇ ಸೋರಿಕೆ ಇಲ್ಲದಿದ್ದರೆ ಕ್ಯಾಪ್ ಅನ್ನು ಮುಚ್ಚಿರಿ. ಟೈರ್ ಗಾಳಿಯ ಒತ್ತಡವನ್ನು ಪರಿಶೀಲಿಸುವ ಕುರಿತು ಈ ಸೆಷನ್ನ ಸಾರಾಂಶವನ್ನು ತಿಳಿಯೋಣ. ಮಾಡ್ಯೂಲ್ನಲ್ಲಿ ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು, ಒತ್ತಡದ ಮಾಪಕಗಳು, ಕೆಲಸದ ಪರಿಕಲ್ಪನೆ, ಅವುಗಳ ನಿರ್ದಿಷ್ಟ ವೈಶಿಷ್ಟ್ಯಗಳನ್ನು ಮತ್ತು ಟೈರ್ ಗಾಳಿಯ ಒತ್ತಡವನ್ನು ಪರೀಕ್ಷಿಸುವ ಹಂತಗಳನ್ನು ಒಳಗೊಂಡಿದೆ. ಪ್ರಮುಖ ವಿಷಯಗಳು: ಅಗತ್ಯವಿರುವ ಟೂಲ್ಗಳು ಮತ್ತು ಉಪಕರಣಗಳು, ಟೈರ್ ಪ್ರೆಷರ್ ಗೇಜ್, ಏರ್ ಪ್ರೆಷರ್ ಇನ್ವೆಸ್ಟಿಂಗ್ ಯೂನಿಟ್ ಇತ್ಯಾದಿ. ಒತ್ತಡದ ಮಾಪಕಗಳ ಕಾರ್ಯತತ್ವ, ಬೋರ್ಡಾನ್ ಟ್ಯೂಬ್, ವಿಷಯ ವೈಶಿಷ್ಟ್ಯಗಳು ಮತ್ತು ಟೈರ್ ಗಾಳಿಯ ಒತ್ತಡವನ್ನು ಪರಿಶೀಲಿಸುವ ವಿವಿಧ ಹಂತಗಳು, ಪ್ರಕ್ರಿಯೆ.